ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ 7 ಬೆಸ್ಟ್ ಸ್ಕೀಮ್ಗಳನ್ನ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ರೈತರಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಅಥವಾ ಯಾರೆಲ್ಲ ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಪ್ನ ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಪ್ರಯೋಜನ ಆಗುತ್ತೆ ಈ ಯೋಜನೆಗಳಿಂದ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ. ಇದು ಯಾವ 7 ಸ್ಕೀಮು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರೋದು, ಅದು ಎಲ್ಲಿ ಅಪ್ಲೈ ಮಾಡಬೇಕು, ಇದು ಅಪ್ಲೈ ಮಾಡೋಕ್ಕೆ ಯಾರೆಲ್ಲ ಅರ್ಹರಿದ್ದೀರಾ, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನೋಡಿ, ಅವಾಗ ನಿಮಗೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡೋದಲ್ಲೇ ಎಲ್ಲ ವೀಡಿಯೋಸ್ ಕೂಡ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದು ಯಾರೆಲ್ಲ ಯೂಸ್ ಅನಿಸುತ್ತೆ, ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಯಾರೆಲ್ಲ ಮಹಿಳೆಯರು ಏನಾರ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನಿಮಗೆ ಯಾರ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಿಮಗೆ ಗೊತ್ತಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಮೊದಲನೇದು ಯಾವುದು ಅಂತ ನೋಡೋಣ. ಮೊದಲನೇದು ಬಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂದ್ಬಿಟ್ಟು. ಈ ಯೋಜನೆ ಏನಪ್ಪ ಪ್ರಯೋಜನ ಅಂದರೆ, ಇದು ಸಣ್ಣ ಕೈಗಾರಿಕೆ ಅಂದರೆ ಸ್ಮಾಲ್ ಬಿಸ್ನೆಸ್, ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸಣ್ಣದಾಗಿ ಒಂದು ಸ್ಟಾರ್ಟಪ್ನ ಓಪನ್ ಮಾಡಬೇಕು ಅಂತಂದರೆ ನೀವು ಈ ಯೋಜನೆಯಿಂದ ಉಪಯೋಗನ ಪಡ್ಕೋಬೋದು. ಇದು ನಿಮಗೆ ಘಟಕ ವೆಚ್ಚ ಬಂದು 1 ಲಕ್ಷ ಸಿಗುತ್ತೆ. ಇದರಲ್ಲಿ ಸಹಾಯಧನ ಅಂದ್ಬಿಟ್ಟು ನಿಮಗೆ ಸರ್ಕಾರದಿಂದ 50,000 ಸಹಾಯಧನ ಸಿಗುತ್ತೆ. ಅಂದರೆ ನೀವೇನಾರು 1 ಲಕ್ಷ ಸಾಲ ತಗೊಂಡಿದ್ದೀರಾ ಅಂತಂದರೆ 50,000 ನಿಮಗೆ ಸರ್ಕಾರದಿಂದನೇ ಸಹಾಯಧನ ಅಂತ ಕೊಡ್ತಾರೆ. ಮಿಕ್ಕಿದ 50,000 ಏನಿರುತ್ತೆ ನೀವು ಅದನ್ನ ತೀರಿಸಬೇಕಾಗತ್ತೆ. ಇದಕ್ಕೆ ಬಡ್ಡಿ ಬಂದುಬಿಟ್ಟು 4% ಬಡ್ಡಿ ಇರುತ್ತೆ. ಯಾಕಂದರೆ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಗೌರ್ಮೆಂಟ್ ಅವರೇ ಕೊಡ್ತಿರೋದ್ರಿಂದ ಇದಕ್ಕೆ ಬಡ್ಡಿ ಎಲ್ಲ ಜಾಸ್ತಿ ಇರೋದಿಲ್ಲ, ಬರೀ 4% ಬಡ್ಡಿ ಇರುತ್ತೆ. ಸೊ ಹಾಗಾಗಿ ಇದು ಸಣ್ಣ ವ್ಯಾಪಾರ, ಸಣ್ಣ ಬಿಸ್ನೆಸ್ ಏನು ಮಾಡಬೇಕು ಅಂದ್ಕೊಂಡವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದೊಂದು ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎರಡನೇದು ಯಾವುದು ಬನ್ನಿ ನೋಡೋಣ. ಎರಡನೇದು ಬಂದು ಉದ್ಯಮಶೀಲದ ಅಭಿವೃದ್ಧಿ ಯೋಜನೆ ಅಂದ್ಬಿಟ್ಟು. ಇದನ್ನು ಘಟಕ ವೆಚ್ಚ ಬಂದು 2 ಲಕ್ಷ ಇದೆ. ನಿಮಗೆ ಇದಕ್ಕೆ ಸಹಾಯಧನ ಬಂದು 70% ಇದೆ. ಇದರಿಂದ ಏನು ಉಪಯೋಗಪ್ಪ ಅಂದರೆ, ನಿಮಗೆ ಅಕಸ್ಮಾತ್ ಏನಾರ ನೀವು ಆಟೋ ತೊಗೋಬೇಕು ಅಂತ ಇದ್ದೀರಾ ಅಥವಾ ಟ್ಯಾಕ್ಸಿ ತೊಗೋಬೇಕಂತ ಇದ್ದೀರಾ, ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಈ ಥರ ಸಾಲನ ಕೊಡ್ಬೋದು. ಅಂದರೆ ಈ ದುಡ್ಡಲ್ಲಿ ನೀವು ಟ್ಯಾಕ್ಸಿ ತೊಗೊಂಡು ಏನಾರ ಅಂದರೆ ಕ್ಯಾಬ್ ಥರ ಡ್ರೈವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಟ್ಯಾಕ್ಸಿ ತೊಗೊಳಕ್ಕಾಗಲಿ ಕಾರ್ ತೊಗೊಳಕ್ಕಾಗಲಿ, ಅಂದರೆ ಯಾರ ಮೇಲೂ ಡಿಪೆಂಡ್ ಆಗ್ದಲೇ ಸ್ವಾವಲಂಬನೆಯಿಂದ ಜೀವನ ಮಾಡಲಿ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರನೇ ಬೆನ್ನೆಲುಬಾಗಿ ನಿಂತು ಈ ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಘಟಕ ವೆಚ್ಚ ಬಂದು 2 ಲಕ್ಷ, ಇದು ಸಹಾಯ ದರ ಬಂದು 70% ಅಂತ ಹೇಳಿದ್ದಾರೆ. ಈ ಯೋಜನೆ ಬಂದು ನಿಮಗೆ ಬ್ಯಾಂಕ್ಗಳಲ್ಲಿ ಅವೈಲಬಲ್ ಇರುತ್ತೆ. ಇದು ಬ್ಯಾಂಕ್ ಮೂಲಕ ಕೊಡುವಂತಹ ಯೋಜನೆ. ಇದು ಮೂರನೇದು ಬಂದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನಾ ಅಂತ. ಈ ಯೋಜನೆ ಏನಪ್ಪ ಅಂತಂದರೆ, ನಿಮಗೆ ಮಹಿಳಾ ಸ್ವಸಹಾಯ ಸಂಘ ಅಂತ ಇರುತ್ತಲ್ಲ, ಸೊ ಅಂತ ಆ ಸಂಘದಲ್ಲಿ ಯಾರಾದರೂ 10 ಜನನ ಸೆಲೆಕ್ಟ್ ಮಾಡ್ಕೋಬೇಕು. ಆ 10 ಜನಕ್ಕೆ ಒಂದು ಸ್ಮಾಲ್ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ಅವರಿಗೆ ಮನೇಲಿ ಏನಾದರೂ ಸಣ್ಣದಾಗಿ ಬಿಸ್ನೆಸ್ ಮಾಡಬೇಕು, ಇಲ್ಲ ಪುಟ್ಟದಾಗ ಒಂದು ಅಂಗಡಿ ಇಟ್ಕೋಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಯೋಜನೆಯ ಉಪಯೋಗನ ಪಡ್ಕೋಬೋದು. ಇದು ಘಟಕ ವೆಚ್ಚ ಬಂದು 2.5 ಲಕ್ಷ ಕೊಡ್ತಾರೆ. ಸಹಾಯ ದರ ಅಂದ್ಬಿಟ್ಟು ನಿಮಗೆ 1.5 ಲಕ್ಷ ಕೊಡ್ತಾರೆ. ಇದರಲ್ಲಿ ನಿಮಗೆ 1 ಲಕ್ಷದವರೆಗೂ ಸಾಲ ಕೂಡ ಕೊಡ್ತಾರೆ. ಬಡ್ಡಿ ಬಂದು ತುಂಬಾ ಕಮ್ಮಿ ಬಡ್ಡಿಗೆ, ಅಂದರೆ 4% ಬಡ್ಡಿಗೆ ನಿಮಗೆ ಈ ದುಡ್ಡಿನ ಅನುಕೂಲನ ಮಾಡಿಕೊಡ್ತಾರೆ. ಇದು ಮಹಿಳೆಯರು ಇಂಡಿಪೆಂಡೆಂಟಾಗಿ ಸ್ವಾವಲಂಬನೆಯಿಂದ ಜೀವನ ಮಾಡಲಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ ಏನಾದರೂ ಮಾಡೋಕ್ಕೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಡಿರುವಂತಹ ಯೋಜನೆ ಇದು. 4ನೇ ಯೋಜನೆ ಬಂದು ಭೂ ಬಡತನ ಯೋಜನೆ, ಅಂದರೆ ಭೂರಹಿತ ಕೃಷಿ ಯೋಜನೆ ಅಂದ್ಬಿಟ್ಟು. ಇದರಲ್ಲಿ ನಿಮಗೆ ಘಟಕ ವೆಚ್ಚ ಬಂದುಬಿಟ್ಟು ನಿಮಗೆ 20 ಲಕ್ಷದಿಂದ 25 ಲಕ್ಷದವರೆಗೂ ಕೊಡ್ತಾರೆ. ಹಾಗೆ ಇದಕ್ಕೆ ಸಹಾಯ ದರ ಅಂದ್ಬಿಟ್ಟು 50% ಸಹಾಯ ದರ ಇರುತ್ತೆ. ಹಾಗೆ ಇದಕ್ಕೆ ಬಡ್ಡಿ 4% ಕೊಡ್ತಾರೆ. ಇದಕ್ಕೆ ಬಡ್ಡಿ ಬಂದು 6% ಕೊಡ್ತಾರೆ. ಬನ್ನಿ ನೆಕ್ಸ್ಟ್ ಯೋಜನೆ ಯಾವುದು ಅಂತ ನೋಡೋಣ.
ಐದನೇದು ಬಂದು ಗಂಗಾ ಕಲ್ಯಾಣ ಯೋಜನೆ ಅಂದ್ಬಿಟ್ಟು. ಈ ಯೋಜನೆ ಏನಪ್ಪ ಅಂದರೆ ನಿಮ್ಮ ಹತ್ರ ಏನಾದರೂ 1.20 ಎಕರೆಯಿಂದ 5 ಎಕರೆ ಒಳಗೆ ನಿಮ್ಮ ಹತ್ರ ಏನಾದರೂ ಸಣ್ಣ ಅಥವಾ ಅತಿ ಸಣ್ಣ ಕೃಷಿ ಭೂಮಿ ಇತ್ತು ಅಂತಂದರೆ ನಿಮಗೆ ಅವರು ಕೊಳವೆ ಕೊರೆಸ್ಕೊಡೋದಾಗಿರ್ಬೋದು, ಅಥವಾ ಪಂಪ್ ಸೆಟ್ ಹಾಕಿಸ್ಕೊಳೋದಾಗಿರ್ಬೋದು, ಅಥವಾ ನೀರಾವರಿ ಮಾಡೋದಕ್ಕೆ ನಿಮಗೆ ಬೇಕಾಗಿರೋ ಅನುಕೂಲನೆಲ್ಲ ಮಾಡಿಕೊಡ್ತಾರೆ. ಇದು ಘಟಕ ವೆಚ್ಚ ಬಂದು 3,75,000ದಿಂದ 4,75,000ವರೆಗೂ ಕೊಡ್ತಾರೆ. ಕೊಳವೆ ನೀರಾವರಿ ಎಲ್ಲ ಮಾಡ್ಕೊಳೋದಕ್ಕಾಗಿರ್ಬೋದು, ಅಥವಾ ಅದಕ್ಕೆ ವಿದ್ಯುತ್ ಏನು ಬೇಕೋ ಅದನ್ನೆಲ್ಲ ಕನೆಕ್ಷನ್ ಅವರೇ ಕೊಡಿಸಿ ನಿಮಗೆ ಕೊಳವೆ ಎಲ್ಲ ಕೊಡಿಸ್ಕೊಟ್ಟು ನಿಮಗೆ ಅನುಕೂಲ ಆಗೋ ಹಾಗೆ ಮಾಡಿಕೊಡ್ತಾರೆ ಸರ್ಕಾರದಿಂದ. ಆರನೇದು ಬಂದು ಫ್ರೀ ಶಿಪ್ ಕಾರ್ಡ್. ಈ ಫ್ರೀ ಶಿಪ್ ಕಾರ್ಡಲ್ಲಿ ಏನು ಉಪಯೋಗ ಅಂತಂದರೆ, ಅರ್ಹರಾಗಿರುವಂತಹ ಪರಿಶಿಷ್ಟ ಫ್ರೀ ಶಿಪ್ ಕಾರ್ಡ್ ಅಂದರೆ ಏನಪ್ಪ ಅಂತಂದರೆ, ಅರ್ಹರಾಗಿರುವಂತಹ ಪರಿಶಿಷ್ಟ ವರ್ಗದ ಎಲ್ಲ ಸ್ಟೂಡೆಂಟ್ಸಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೇಕಾಗಿರೋ ಅನುಕೂಲನೆಲ್ಲ ಈ ಯೋಜನೆಯಿಂದ ನಿಮಗೆ ಮಾಡಿಕೊಡ್ತಾರೆ. ಹಾಗೆ ಲಾಸ್ಟ್ ಒನ್ ಬಂದು ಉದ್ಯಮಶೀಲದ ತರಬೇತಿ ಅಂದ್ಬಿಟ್ಟು. ಇದರಲ್ಲಿ ಏನಪ್ಪ ಅಂತಂದರೆ, ಇದರಲ್ಲಿ ನಿಮಗೆ ಕನಿಷ್ಠ ವಯಸ್ಸು 21 ವರ್ಷ ಆಗಿರಬೇಕು. ಈ ಯೋಜನೆಯಲ್ಲಿ ನಿಮಗೆ 10 ದಿನ ಟ್ರೈನಿಂಗ್ನ ಕೊಡ್ತಾರೆ. ಟ್ರೈನಿಂಗ್ ಕೊಡೋದ್ರ ಜೊತೆ ಅಕಸ್ಮಾತ್ ನಿಮ್ಮ ಏನಾರು ತುಂಬ ದೂರ ಪ್ಲೇಸಸ್ಸಿಂದ ಬರ್ತಾ ಇದ್ದೀರಾ, ಅಥವಾ ನಿಮಗೆ ಆ ಟ್ರೈನಿಂಗ್ ತೊಗೊಳಕ್ಕೆ ಬರೋಕ್ಕೂ ನಿಮಗೆ ಹಣಕಾಸಿನ ತೊಂದರೆ ಇದೆ ಅಂತ ಅಂದರೆ, ಸರ್ಕಾರದಿಂದನೇ 10 ದಿನ ಟ್ರೈನಿಂಗ್ ಕೊಡ್ತಾರಲ್ಲ, ಸೊ ಹಾಗಾಗಿ 10 ದಿನಕ್ಕೆ ಒಂದೊಂದು ದಿನ ಅಂದ್ಬಿಟ್ಟು ನಿಮಗೆ 1,000 ರೂಪಾಯಿನ ಕೊಡ್ತಾರೆ. ಅಂದರೆ ಓಡಾಡೋಕ್ಕೆ ಯೂಸ್ ಆಗಲಿ, ನಿಮಗೆ ತರಬೇತಿಗೆ ಏನೇನೆಲ್ಲ ಬೇಕು ಅನುಕೂಲ ಆಗಲಿ, ಓಡಾಡ್ಲಿಕ್ಕಾಗಿರ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ಪ್ಲೇಸಸ್ ದೂರ ಇರುತ್ತೆ, 2-3 ಬಸ್ ಚೇಂಜ್ ಮಾಡ್ಕೊಂಡು ಬರೋದಿರುತ್ತೆ, ಅಥವಾ ತುಂಬ ಏನೇನಾರ ಪ್ರಾಬ್ಲಮ್ಸ್ ಇರುತ್ತೆ ಮನೆಯಲ್ಲಿ, ಬರೋಕ್ಕಾಗಲ್ಲ ಅಂತ ಅನ್ಬಾರ್ದು ಅಂದ್ಬಿಟ್ಟು ಸರ್ಕಾರದಿಂದನೇ ಇದಕ್ಕೆ ಒಂದು ದಿನಕ್ಕೆ 1,000 ರೂಪಾಯಿ ಅಂತ ಕೊಡ್ತಾರೆ. ಇದು ಟ್ರೈನಿಂಗ್ ಬಂದು 10 ದಿನ ಇರುತ್ತೆ. ಓಕೆನಾ? ಸೊ ಇಷ್ಟೊಂದೆಲ್ಲ ಕೇಳಿದ್ರೆ ನಿಮಗೆ ಯಾವ್ಯಾವೆಲ್ಲ ಯೋಜನೆ ಇದೆ ರಾಜ್ಯ ಸರ್ಕಾರದಿಂದ ಮಾಡಿರೋದು ಅಂದ್ಬಿಟ್ಟು. ಇವಾಗ ನಿಮಗೆ ನೀವು ಅನ್ಕೋಬೋದು, ಇದು ಹೌದಪ್ಪ, ಇದೆಲ್ಲ ಯೋಜನೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ, ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋದರೆ ನಾನು ಇವಾಗ ಏನೇನು ಇಷ್ಟೊತ್ತು ಯೋಜನೆಗಳು ಹೇಳಿದೆ ಎಲ್ಲವೂ ಯೋಜನೆ ನಿಮಗೆ ಸಿಗುತ್ತೆ. ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಕ್ರೈಟೀರಿಯಾ ಏನಪ್ಪ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಇದು ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಅಂದರೆ SC/ST ಮಾತ್ರ ಈ ಯೋಜನೆ, ಇವಾಗ ನಾನು ಇಷ್ಟೊತ್ತು ಎಲ್ಲ ಏನು ಹೇಳಿದೆ ಅದು SC/ST ಮಾತ್ರ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ನಿಮಗೆಲ್ಲ ಯಾರೆಲ್ಲ ಫ್ರೆಂಡ್ಸ್ ಅಥವಾ ಯಾರ ರಿಲೇಟಿವ್ಸ್ ಯಾರ ಗೊತ್ತಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಇದೇ ಥರ ಸರ್ಕಾರದಿಂದ ಯಾವುದೇ ಯೋಜನೆ ಬರಲಿ, ಯಾವುದೇ ಮಾಹಿತಿ ಬರಲಿ, ನಿಮಗೆ ನನ್ನ ಚಾನಲಲ್ಲಿ ನೀವು ಈ ವಿಡಿಯೋಸ್ನ ನೋಡ್ಬೋದು. ಹಾಗೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡ್ತಿರ್ತೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಈ 2024ರಲ್ಲಿ ಪೋಸ್ಟ್ ಆಫೀಸಲ್ಲಿ ಯಾವುದೆಲ್ಲ ಬೆಸ್ಟ್ ಸ್ಕೀಮ್ಸ್ ಇದೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ನಾನು ಆ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಆ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆ ವಿಡಿಯೋನ ನೋಡ್ಬೋದು. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.